ಕಡಿಮೆ ಪರಿಚಯ, ಸರ್ವಿಸ್ ಆದಷ್ಟು ನನಗೆ ಏಜ್ ಕೂಡ ಆಗಿಲ್ಲ. ಒಂದು ಬಾರಿ ಅವರಿಗೆ ಫೋನ್ ಮಾಡೋ ಪ್ರಸಂಗ ಬಂತು. ಪಠ್ಯಪುಸ್ತಕ ರಚನಾ ಮಂಡಳಿ ಸದಸ್ಯನಾಗಿದ್ದಾಗ ಕನ್ನಡ ಅಸ್ಮಿತೆ ಪಠ್ಯಕ್ಕೆ ಅವರ ಲೇಖನವನ್ನು ಆಯ್ದುಕೊಂಡಾಗ ಅವ್ರು ಒಪ್ಪಿಗೆ ತೊಗೋಬೇಕಿತ್ತು. ಅದು ಆನ್ಲೈನಲ್ಲೇ ತೊಗೋಬೋದು ಪರವಾಗಿಲ್ಲ ಅಂದಾಗ ಸರ್ಗೆ ಫೋನ್ ಮಾಡಿದಾಗ ತುಂಬ ವಿನಮ್ರಪೂರ್ವಕ ಪ್ರೀತಿಯಿಂದ ಮಾತಾಡಿದ್ರು. ನಾನು ಹೊಸ ಹುಡುಗರು ಈ ಸರ್ ಹತ್ರ ಹೆಂಗೆ ಮಾತಾಡಬೇಕನ್ನೋ ಅಂಜಿಕೆಯಿಂದ ಮಾತಾಡಿದಲ್ಲಿ ಕೂಡ ಅವರೇ ಒಂದು 2 ನಿಮಿಷ ಬಿಡು ಮಾಡಿಕೊಂಡು ಮಾತಾಡಿ ಅತ್ಯಂತ ಆ ಕ್ಷಣ ನಾನು ಈಗಲೂ ಕೂಡ ಮರೆಯೋಕ್ಕಾಗ್ತಿಲ್ಲ. ಇಷ್ಟು ಸರ್ವಿಸ್ ಆಗಿರೋರು, ಇಷ್ಟು ಅಗಾಧವಾದ ಅಂತ ಪಾಂಡಿತ್ಯ ಸೇವೆಯನ್ನು, ಸಾಹಿತ್ಯಿಕ ಸೇವೆ ಮಾಡಿರ್ತಕ್ಕಂಥವ್ರು ಇಷ್ಟು ವಿನಮ್ರವಾಗಿ ನಮ್ಮಂಥ ಹೊಸಬ್ರ ಹುಡುಗರ ಹತ್ರ ಮಾತಾಡ್ತಾರಂತ ನಾನು ಖಂಡಿತ ಅಂದ್ಕೊಂಡಿಲ್ಲ. ಆ ಕ್ಷಣ ನಿಜವಾಗ್ಲೂ ಸರ್ ನನಗೆ ಈಗಲೂ ಕೂಡ ಸ್ಮರಣೆಯಲ್ಲಿದೆ. ಮೇಡಮ್ ನಮ್ಮಷ್ಟು ಹೆಂಗಾಗಿದ್ದಾಗ ಮೇಡಮ್ ಸರ್ಗೆ ಪ್ರಿನ್ಸಿಪಾಲ್ ಆಗಿದ್ರು ಅಂತ ಮೇಡಮ್ ನಮ್ಮ ಹತ್ರ ಹೇಳ್ಕೊಂಡ್ರು. ಹಾಗಾಗಿ ಮೊದಲನೇ ಬಾರಿ ಅವ್ರು ಸಜೆಸ್ಟ್ ಮಾಡಿದಾಗ ಚೀಫ್ ಗೆಸ್ಟ್ ಆಗಿ ಶಿವಣ್ಣ ಸರ್ ಕರಿಬೇಕಂದಾಗ ನನಗೆ ಒಳಗಡೆ ಸಂತೋಷನೂ ಆಯಿತು. ಯಾಕಂದರೆ ಕೇವಲ ನೋಡಿದ್ದೆ ಅವ್ರನ್ನ ಫೋನಲ್ಲಿ ಮಾತಾಡಿದ್ದಷ್ಟೇ, ನೋಡಿರಲಿಲ್ಲ ಅಂತೇಳಿ. ಸೊ ಇಷ್ಟು ಅಗಾಧವಾದ ಅನುಭವನ ಹೊಂದಿರತಕ್ಕಂಥವ್ರು ಮಕ್ಕಳೇ ಜಗತ್ತಿನಲ್ಲಿ ಏನು ಕೊಟ್ಟರು ಮತ್ತೆ ವಾಪಸ್ ಬರದೇ ಇರೋದು ಸಮಯ. ಇಂಥ ಇಳಿ ವಯಸ್ಸಿನಲ್ಲಿ ನಮಗೋಸ್ಕರ ಅವರು ಮೀಸಲಾಗಿಟ್ಟಿರ್ತಕ್ಕಂಥ ಸಮಯ ಇಡೀ ಅರ್ಧ ದಿನ, 12 ತಾಸು. ಬೆಂಗಳೂರಿಂದ ಇಲ್ಲಿ ಬಂದು ಇಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕೋ ಅದೆಲ್ಲ ನಮಗೋಸ್ಕರನೇ ಇಟ್ಟಿದ್ದಾರೆ. ಇಲ್ಲಿ ಮಾತನಾಡ್ತಕ್ಕಂಥ ಕೇವಲ 40-50 ನಿಮಿಷಗಳ ಅವಧಿಗೋಸ್ಕರ ಇಷ್ಟು ಇಳಿ ವಯಸ್ಸಿನಲ್ಲಿ ಇಷ್ಟು ದೀರ್ಘ ದಾರಿಯನ್ನು ಕ್ರಮಿಸಿ ಇಲ್ಲಿಗೆ ಬಂದು ನಿಮಗೋಸ್ಕರ ತುಂಬ ಉತ್ಸುಕರಾಗಿ ನಿಮಗೋಸ್ಕರ ಕೆಲವು ಅನುಭವದ ನುಡಿಗಳನ್ನು ಹೇಳಬೇಕಂತ ಕಾದಿದ್ದಾರೆ. ನಿಮ್ಮಂಥ ಎಷ್ಟೋ ಸಹಸ್ರಾರು ವಿದ್ಯಾರ್ಥಿಗಳನ್ನು, ಎಷ್ಟೋ ಬಗೆಯ ವಿದ್ಯಾರ್ಥಿಗಳನ್ನು ಅವರು ನೋಡಿದ್ದಾರೆ ತಮ್ಮ ಜೀವನದಲ್ಲಿ. ಆ ಎಲ್ಲ ಅನುಭವಗಳು ಅವ್ರ ಮೂಲಕ ನಿಮಗೆ ಸಿಗಲಿ, ಮುಂದಿನ ಜೀವನಕ್ಕೆ ದಾರಿದೀಪವಾಗಲಿ ಅಂತ ಆಶಿಸ್ತಾ ಸರ್ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಮ್ಮ ಹೃದಯ ತುಂಬಿದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಗೌರವಿಸಬೇಕಂತೇಳಿ ಎಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ದೀನಿ. ಕರತಾಡನ ಇನ್ನಷ್ಟು ಜೋರಾಗಿರಲಿ, ಅವರಿಗೆ ಆ ದೇವರು ಇನ್ನಷ್ಟು ದೀರ್ಘ ಆಯುಷ್ಯವನ್ನು, ಇನ್ನಷ್ಟು ಮಕ್ಕಳಿಗೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಚೈತನ್ಯವನ್ನು ಕೊಟ್ಟು ಕಲಿಸಲಿ ಅಂತೇಳಿ ಆಶಿಸ್ತೀನಿ. ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಸರ್ ಅವರಿಗೆ ಗೌರವ ಸನ್ಮಾನ. ಬನ್ನಿ ಸರ್. ವಿದ್ಯಾರ್ಥಿಗಳ ಬಗ್ಗೆ ಅತ್ಯಂತ ತುಂಬ ಕಾಳಜಿ, ಮತ್ತು ನೀವು ಎಲ್ಲೇ ಮೀರಿದಾಗ ಅಷ್ಟೇ ಬೇಸರ. ಯಾರಿಗೆ ನಿಜವಾಗ್ಲೂ ಬೇಸರ ಬರುತ್ತಂತ ಹೇಳಿದರೆ ಮಕ್ಕಳ ಬಗ್ಗೆ ಕಾಳಜಿ ಇರೋರಿಗೆ ಅದು ಸಾಧ್ಯ. ಕಾಲೇಜ್ ಡೇಸ್ನಲ್ಲಿ ನಿಮಗೆ ನಾವು ಒಳ್ಳೆ ಟೀಚರ್ ಆಗೋದಕ್ಕಿಂತ ಕಾಲೇಜ್ ಮುಗಿದ ಮೇಲೆ ನಾವು ಒಳ್ಳೆಯವ್ರು ಅನ್ಸ್ಕೊಂಡ್ರೆ ನಾವು ನ್ಯಾಯಯುತವಾಗಿದ್ದೀವಿ ಅಂತೇಳಿ ನಾನು ಭಾವಿಸ್ಕೊಂಡಿರ್ತಕ್ಕಂಥದ್ದು. ಈಗ ನೀವು ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ, ನೀವು ಬೈಕೊಳ್ಳಂಗೆ ನಡ್ಕೊಳ್ಳೋದು. ನಾಳೆ ಅದು ನಿಮಗೆ ಬುದ್ಧಿ ಜೀವನ. ಬೈದು ಹೇಳೋದು ಒಳ್ಳೇದಕ್ಕೆ. ಅದರಲ್ಲಿ ತುಂಬ ಕಾಳಜಿನ ತೆಗೆದುಕೊಂಡಿರ್ತಕ್ಕಂಥವ್ರು ನಮ್ಮ ಸತೀಶ್ ಸರ್. ಅವರ ಮಾರ್ಗದರ್ಶನ ನಮ್ಮಂಥ ಕಿರಿಯರಿಗೆ ಪ್ರಾಯವಾಗಿರ್ತಕ್ಕಂಥದ್ದು. ಜೋರಾಗಿ ಚಪ್ಪಾಳೆ ತಪ್ಪಬೇಕು. ಭಾಷಣವನ್ನು ಮಾಡಬೇಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ದಾವಣಗೆರೆ ವಿಶ್ವವಿದ್ಯಾನಿಲಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಗಳೂರು. ಇವತ್ತು ನಾವು 2025-26 ಸಾಲಿನ ಸಾಂಸ್ಕೃತಿಕ, ಕ್ರೀಡಾ, ರಾಸೋಯಿ ಮತ್ತು ಯುವ ರೆಡ್ ಕ್ರಾಸ್, ರೋವರ್ಸ್ ಮತ್ತು ರೇಂಜರ್ಸ್, IQSC
ಮತ್ತು ಇತರ ಸಮಿತಿಗಳ ಸಮಾರೋಪ ಸಮಾರಂಭವನ್ನು ಹಾಗೂ ಅದರ ಜೊತೆಗೆ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರೋಪ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ನಾವು ಸನ್ಮಾನ್ಯ ಜನಪ್ರಿಯ ಅನುರಾಗಿ ಶಾಸಕರಾಗಿರುವಂಥ ಶ್ರೀಮಾನ್ ದೇವೇಂದ್ರಪ್ಪ ಸರ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಇನ್ವೈಟ್ ಮಾಡಿದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡಿದ್ರು. ಇವತ್ತಿನ ಈ 20th ವೆನ್ಸ್ಡೇ ಅವರೇ ಈ ಡೇಟನ್ನು ಫಿಕ್ಸ್ ಮಾಡಿದರು. ಆದರೆ ಅನಿವಾರ್ಯ ತುರ್ತು ಕಾರಣಗಳಿಂದಾಗಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅವರು ದೊಡ್ಡ ಮನಸ್ಸು ಮಾಡಿ ಮೇಡಮ್ ಕ್ಯಾನ್ಸಲ್ ಮಾಡಬೇಡ್ರಿ, ಪೋಸ್ಟ್ಪೋನ್ ಮಾಡಬೇಡ್ರಿ, ವಿದ್ಯಾರ್ಥಿಗಳೆಲ್ಲ ತಯಾರಾಗಿರ್ತಾರೆ, ಸೊ ನೀವು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ರಿ, ನಾನು ಇಲ್ದಿದ್ರೂ ಪರವಾಗಿಲ್ಲ ಅಂತ ಹೇಳಿದರು. ಸೊ ಅವರ ಒಂದು ಅನುಮತಿಯ ಮೇಲೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅನುಮತಿಯನ್ನು ನುಡಿದ್ದಾರೆ. ದೆನ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾನು ಶಿವಣ್ಣ ಸರ್ನೇ, ಯಾಕೆಂದರೆ ಆ್ಯಕ್ಚುಲಿ 3 years ಬ್ಯಾಕ್ ನಾನು ಸರ್ನ ಇಲ್ಲಿ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆವಾಗ ಸರ್ ನೀವಾಗಲೇ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀರಿ ಅಂತ ಹೇಳಿದರು. ವರ್ಡ್ ಇರಬೇಕು, ಯಾರೋ ಒಬ್ಬರು ನಮಗೆ ಅದು ತೋರಿಸ್ಬೇಕು ನಿನ್ನಲ್ಲಿದ್ದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಟ್ ಶೇಮ್ ವರ್ಡ್. ಥ್ಯಾಂಕ್ ಯು ಅಗೇನ್ ಅಲ್ಲಿಗೆ. ಸರ್ನ್ನು ನಾವು ಕಾಲೇಜಲ್ಲಿ ಸಾಕಷ್ಟು ಸರಿ ಅವ್ರ ಭಾಷಣಗಳನ್ನು ನೋಡಿದ್ದೀನಿ. ದೆನ್ ಆಲ್ವೇಸ್ ಐ ಹ್ಯಾಡ್ ಅನ್ ವಿಶ್ ಇನ್ ಮೀ, ನಾನು ಆ ಥರ ಸರ್ ಥರ ಕನ್ನಡ ಸಾಧ್ಯ ಇಲ್ಲ, ಸಮ್ವೇರ್ ನಿಯರಿಂಗ್ ಟು ದ್ಯಾಟ್, ಆ ಥರ ನಾನು ಕನ್ನಡದಲ್ಲಿ ಭಾಷಣ ಮಾಡಬೇಕು, ಕನ್ನಡದಲ್ಲಿ ಫ್ಲೂಯೆಂಟಾಗಿ ಮಾತಾಡಬೇಕು ಅನ್ನೋದು 25 ವರ್ಷದ ಹಿಂದಿನ ಕನಸು. ಆ್ಯಂಡ್ ಐ ಥಿಂಕ್ ಸರ್ಗೆ ನಾನು ಇಷ್ಟು ಕನ್ನಡ ಮಾತಾಡ್ತೀವಿ ಅಂತಲೂ ಅವರು ಎಕ್ಸ್ಪೆಕ್ಟು ಮಾಡಲ್ಲ ಇವತ್ತು. ಸರ್ ಒಂದು ನೀವಿಲ್ಲಿ ಸರ್ ಇವತ್ತು ಸುಮ್ಮನೆ ಕೂಲಾಗಿದ್ದಾರೆ ಅಷ್ಟೇ. ಅವ್ರು ಪ್ರಿನ್ಸಿಪಲ್ ಆದಾಗಿದ್ದಾಗ ನೋಡಬೇಕು, ಫಸ್ಟ್ ಡೇ ಕ್ಲಾಸ್ ಮಾಡಿದ್ರಾ ಅಂತ ಕೇಳೋರು ಲೆಕ್ಚರರ್ಸ್ನ, ಇವತ್ತು ಕ್ಲಾಸ್ ಮಾಡಿದ್ರಾ ಅಂತ. ಇಲ್ಲ ಸರ್ ಇವತ್ತು ಫಸ್ಟ್ ಡೇ ಆದರೆ ಕ್ಲಾಸ್ ಮಾಡೋದಿಲ್ವಾ, ಫಸ್ಟ್ ಹೋಗ್ರಿ ಕ್ಲಾಸಿಗೆ ಅಂತ. ಅವರು ತುಂಬ ನಿಷ್ಠೂರವಾಗಿ ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ಕಠಿಣವಾಗಿ ಮಾತಾಡ್ತಾರೆ. ಆದರೂ ಅದರಲ್ಲಿ ಒಂದು ಅರ್ಥ ಇರುತ್ತೆ, ಒಂದು ಮಾರ್ಗದರ್ಶನ ಇರುತ್ತೆ. ಸೊ ನನ್ನ ಅನುಭವಕ್ಕೆ ಅವರು ನಮ್ಮ ಕಾಲೇಜನ್ನು ಸ್ವಂತ ಮನೆಯಂತೆ ಭಾವಿಸ್ತಿದ್ರು. ನಾನು ಅವನ್ನೆಲ್ಲ ನೋಡ್ತಾ ಬೆಳೆದಿದ್ದು. ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ ಕಾಲೇಜ್ ಬಿಲ್ಡಿಂಗ್ ಆಗಲಿ, ಅಲ್ಲಿರುವಂಥ ನಮ್ಮಂಥ ಅಧ್ಯಾಪಕರು ಸಹೋದ್ಯೋಗಿಗಳಿಗೆ ಅವರು ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡ್ತಿದ್ರು. ಮತ್ತು ವಿದ್ಯಾರ್ಥಿಗಳಿಗೂ ಅಷ್ಟೇ ಮಾರ್ಗದರ್ಶನವನ್ನು ಮಾಡ್ತಿದ್ರು. ಸೊ ಐ ವಾಸ್ ವೆರಿ ಇಂಪ್ರೆಸ್ಡ್ 25 years ಬ್ಯಾಕ್. ಬಟ್ ಐ ಹ್ಯಾಡ್ ಅ ಫಿಯರ್. ನೋಡಿ ಈಗಲೂ ಇಂಗ್ಲೀಷ್ ಸಾರಿ ಸರ್, ಆದರೆ ಒಂದು ಭಯ, ಶಿವಣ್ಣ ಸರ್ ಅಂದರೆ ಭಯ ಅಂತ. ಇವತ್ತು ಬೆಳಿಗ್ಗೆಯಿಂದ ಸಾಕತ್ತು ಮಾತಾಡ್ಸ್ಬಿಟ್ಟಿದ್ದೀನಿ. ಐ ಟಾಕ್ ಟು ಹಿಮ್ ಸೋ ಮಚ್. 25 years ಏನು ಮಾತಾಡೋಕ್ಕಾಗಲಿಲ್ಲೋ ಇವತ್ತೆಲ್ಲ ಮಾತಾಡಿಸ್ಬಿಟ್ಟಿದ್ದೀನಿ ಸರ್ಗೆ. ಕನ್ನಡದಲ್ಲೇ ಮಾತಾಡಿದ್ದೀನಿ, ಇಂಗ್ಲೀಷಲ್ಲಿ ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಆ್ಯಂಡ್ ಥ್ಯಾಂಕ್ಫುಲ್ ಸರ್ ಫಾರ್ ಬೀಯಿಂಗ್ ಅಟ್ ದಿಸ್ ಒಕೇಶನ್. ಐ ವಾಂಟೆಡ್ ಟು ಸಿ ದಿಸ್ ಯಂಗರ್ ಜನ್ರೇಷನ್. ಈ ರೀತಿ ಯಂಗರ್ ಜನ್ರೇಷನ್ ನಿಮ್ಮಂಥವ್ರ ಮಾತುಗಳು ಕೇಳಬೇಕು, ಈ ರೀತಿ ಜ್ಞಾನಿಗಳು ಇದ್ದರು ಅಂತ ಅವರಿಗೆ ಗೊತ್ತಾಗಬೇಕು ಸರ್. ಯಾಕಂದರೆ ಬರೀ ಮೊಬೈಲು ಅದು ಇದು ನೋಡ್ತಾ ಬೆಳೀತಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಸೊ ಈ ರೀತಿ ಅವ್ರು ಕಾಲೇಜ್ಗಾಗಿ ಎಷ್ಟು ಹೋರಾಡೋರು, ಕಾಲೇಜ್ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ನಾವು ಇದೆಲ್ಲ ಮೌನವಾಗಿ ನಿಂತ್ಕೊಂಡು ನೋಡ್ತಿದ್ವಿ, ಕಣ್ಕಂಡು ಬಿಟ್ಕೊಂಡು. ಯಾರಿಗೂ ಹೆದರ್ತಿದ್ದಿಲ್ಲ ಅವರು ಆ ಕಾಲಕ್ಕೆ. MLA ಆಗಿರ್ಬೋದು, ಯಾರೇ ಇರಲಿ, ಕಾಲೇಜಿನ ಒಂದು ವಿಷಯ ಬಂದರೆ, ಕಟ್ಟಡದ ವಿಷಯ ಆಗಬೇಕು, ಏನೇ ಇರಲಿ ನೇರವಾಗಿ ಮಾತಾಡೋರು ಸರ್. ಸೊ ಕೆಲಸಗಳು ಮಾಡಿಸ್ಕೊಳ್ತೇನೆ ಆ ರೀತಿ ಸಲ್ಲಿಸಿದ್ರು ಸರ್ಗೆ. ಸೊ ಸಾಮಾನ್ಯ ವ್ಯಕ್ತಿಯನ್ನು ತಂದು ನಿಮ್ಮ ಮುಂದೆ ಕೊಡಿಸಿಲ್ಲ. ಹಿ ಹ್ಯಾಸ್ ಗಾಟ್ ಹಿಸ್ ಓನ್ ಕ್ರೆಡಿಟ್ಸ್. ಹಾನೆಸ್ಟಿ ಇದೆ ಸರ್ ಅಲ್ಲಿ, ಹಾರ್ಡ್ ವರ್ಕ್ ಇದೆ, ಹಾನೆಸ್ಟಿ ಇದೆ, ಬೇರೆ ಮನುಷ್ಯರ ಬಗ್ಗೆ ಕಾಳಜಿ ಇದೆ, ಮಾನವತ್ವ ಇದೆ. ಇವೆಲ್ಲ ಗುಣಗಳನ್ನು ನೋಡಿದ್ದೀನಿ. ಸೊ ಅವೆಲ್ಲವೂ ನಮಗೆ ಟ್ರಾನ್ಸ್ಫರ್ ಆಗಬೇಕು ಯಂಗರ್ ಜನ್ರೇಷನ್ಗೆ ಅಂತೇಳಿ ನಾನು ಇವತ್ತು ಸರ್ನಾಗಲಿ ಕರೆಸಿದ್ದೀನಿ. ಮತ್ತು ಸರಿನ ಬರವಣಿಗೆಗಳ ಬಗ್ಗೆ ಅಂದರೆ ಆಗಿನ ಕಾಲದಲ್ಲೇ PhD ಮಾಡಿದರು. ಪ್ರತಿಯೊಂದು ಅಕ್ಷರ ಅವರದೇ. ನಾನು ಬೆಳಿಗ್ಗೆನೂ ಹೇಳಿದೆ ಸರ್, ಈಗಿನ PhDಗಳು ನಾನು ಕಾಮೆಂಟ್ ಮಾಡಲ್ಲ, ಬಟ್ ನಿಮ್ದಿತ್ತು ನೋಡ್ರಿ, ನೀವು ಆ ಕಾಲದಕ್ಕೆ ಮಾಡಿದ್ರಿ, ಪ್ರತಿಯೊಂದು ಅಕ್ಷರ ನಿಮ್ಮದೇ, ಪ್ರತಿಯೊಂದು ಥಾಟು ನಿಮ್ಮದೇ. ಸೊ PhD ಮಾಡಿದರು ಸರ್, ಡಾಕ್ಟರೇಟ್ ತೊಗೊಂಡ್ರು ಅಂತ ನಾವು ಆ ಕಾಲದ ಜನರ ಬಗ್ಗೆ ಸಾಕಷ್ಟು ಅವರು ಸಂಶೋಧನೆಯನ್ನು ಮಾಡಿದ್ದಾರೆ. ಅದು ಕಾಡುಗೊಳ್ಳೋದು ಅಷ್ಟು ಶ್ರಮವನ್ನು ತಗೊಂಡಿದ್ದೀವಿ ಮತ್ತು ಖರ್ಚುನೂ ಆಗಿದೆ. ಇದರ ಲಾಭವನ್ನು ನೀವು ಪಡೀಬೇಕು ಅಂತ ನಾನು ಕೊಡ್ಕೊಳ್ತೀನಿ. ಇನ್ವಾಲ್ವ್ ಆದಾಗ ಅದು ಎಷ್ಟು ರುಚಿಕರವಾಗಿರುತ್ತೆ ಅನ್ನೋದು ನಿಮ್ಮ ತಟ್ಟೆಯಲ್ಲೇ ಎಲ್ಲ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನು ನಾವು ಹೇಳಬೇಕಾದ್ರೆ ಕಾಲೇಜಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗಿದ್ದಾವೆ. ಸೊ ನೆಕ್ಸ್ಟ್ ಇದರ ಜೊತೆಗೆ ನಾವು ಇನ್ನೊಂದು ನೆಕ್ಸ್ಟ್ ಇಯರ್ ಆ್ಯಡ್ ಮಾಡ್ಬೋದೇನೋ ಅಂತ ಆಗಲೇ ಕಮಿಷನರಿಂದ ನಮಗೆ ಒಂದು ಸರ್ಕ್ಯುಲರ್ ಬಂದಿದೆ. ಯಾವ್ಯಾವ ಕಾಲೇಜಲ್ಲಿ NSS ಇಲ್ಲ, ಯಾವ ಕಾಲೇಜಲ್ಲಿ NCC ಇಲ್ಲ ಅಂತ.
ಸೊ NCC ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಅದರಲ್ಲಿನೂ ನಮ್ಮೆಲ್ಲ ಸ್ಟೂಡೆಂಟ್ಸು ಸಕ್ರಿಯವಾಗಿ ಭಾಗವಹಿಸಬೇಕು NCCಯಲ್ಲಿನೂ. ನೆಕ್ಸ್ಟ್ ಇಯರ್ ಅದನ್ನು ಸಹ ನಾವು ನಮ್ಮ ಚಟುವಟಿಕೆಗಳಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ನಾನು ಆಶಿಸ್ತೇನೆ. ದೆನ್ ಸರ್ ತಮ್ಮ ಭಾಷಣದಲ್ಲಿ ಹೊಸ ಹೊಸ ವಿಚಾರಗಳು ನಮಗೆ ಮುಂದಿಟ್ಟರು. ಎಸ್ಪೆಷಲಿ ಜಗಳೂರು. ಈ ಜಗಳೂರು ಅನ್ನೋ ನಾವು ಐ ಥಿಂಕ್ ಐ ಆಮ್ ಡೂಯಿಂಗ್ ದ ರಾಂಗ್ ಪ್ರೊನೌನ್ಸಿಯೇಷನ್. ಸರ್ ಹೇಳ್ದಂಗೆ ಇನ್ನು ನನಗೆ ಬರ್ತಾ ಇಲ್ಲ ಅದು. ಜಗಳು ಕೂತ್ಕೊಳ್ಳೋ ಕಟ್ಟೆ ಥರ ಅಲ್ಲ ಸರ್? ಜಗಳೂರು. ಸೊ ಅದನ್ನು ನಾವು ನಿಧಾನವಾಗಿ ಬದಲಾಯಿಸಬೇಕು. ಸೊ ವಿಲ್ ಸಿ ಇಟ್ ಸರ್, ಇಲ್ಲಿ ಏನಿರುತ್ತೋ ಅಂತ ಎಲ್ಲಿಗೆ ಅದನ್ನು ಹೋಗಬೇಕು, ಇಲ್ಲ ಪತ್ರಗಳು ಬರೀಬೇಕು ಅಂತ ನೋಡಿ ಸ್ವಲ್ಪ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದೆನ್ ಇನ್ನೊಂದು ವಿಚಾರ, ಹೆಲ್ತ್, ಆರೋಗ್ಯದ ಬಗ್ಗೆ ಸರ್ 3 ಸಂದರ್ಭಗಳಲ್ಲಿ ಹೇಳಿದರು. ಅವು ಯಾವುವು ಅಂದರೆ ಹಾಸ್ಪಿಟ್ಲಲ್ಲಿ ಬೆಡ್ಡಾಗಿ ಬಿದ್ದಾಗ ನೋಡ್ತೀವಿ, ಯಾಕೆ ಅಸೈನ್ಮೆಂಟ್ ಕೊಟ್ಟಿಲ್ಲ, ಯಾಕೆ ಬಂದಿಲ್ಲ ಮೇಡಮ್, ಆರಾಮಿದ್ದಿಲ್ಲ, ಪಟ್ಟಂತ ಬಂದ್ಬಿಡುತ್ತೆ. ಯಾವತ್ತೂ ಅದು ಬಳಸಬಾರ್ದು. ಒಂದು ಸರಿ ಆಸ್ಪತ್ರೆಗೆ ಬಿದ್ದರೆ ಗೊತ್ತಾಗುತ್ತೆ ಆರೋಗ್ಯದ ಬೆಲೆ, ಹೌದಿಲ್ಲ? ಸರ್ ಮತ್ತು ಜೈಲ್ ಬಗ್ಗೆ ಹೇಳಿದರು. ನನಗೊಂದು ಥಾಟ್ ಬಂತು. ನೆಕ್ಸ್ಟ್ ನಮ್ಮ ಸ್ಟೂಡೆಂಟ್ಸಿಗೆ ಆ ಜೈಲ್ ಅನ್ನೋದು, ಯಾಕಂದರೆ ಈ ಟೀನೇಜು, ಹಾಟ್ ಬ್ಲಡ್, ಎಮೋಷನ್ಸ್ ಮತ್ತು ಅರ್ಥ ಮಾಡ್ಕೊಳ್ಳೋ ಮೈಂಡ್ ಇರಲ್ಲ. ಕೊಂದುಬಿಡೋಣ, ಹಾಕ್ಬಿಡೋಣ, ಯಾರೋ ಏನೇ ಹೇಳ್ಕೊಟ್ಬಿಟ್ರೆ ಏನೋ ಒಂದು ಮಾಡಿಬಿಡೋಣ ಅಂತ. ಒಂದು ಸರಿ ಸರ್ ಹೇಳ್ದಂಗೆ ನಿಮಗೆಲ್ಲ ಜೈಲನ್ನು ವಿಸಿಟ್ ಮಾಡಿಸ್ಬೇಕು. ಫ್ರೀಡಮ್ ಅಂದರೆ ಏನು ಅಂತ ಗೊತ್ತಾಗುತ್ತೆ, ಸ್ವತಂತ್ರ ಅನ್ನೋದು ಏನು ಅಂತ. ಯಾಕಂದರೆ ಅದು ನನ್ನ ಅನುಭವ. NCC ಮೂಲಕ ನಾನು ಸೆಂಟ್ ಜೋಸೆಫ್ ಕಾನ್ವೆಂಟಲ್ಲಿ ಓದಬೇಕಾದ್ರೆ ಬಳ್ಳಾರಿಯಲ್ಲಿ NCC ಅಡಿಯಲ್ಲಿ ನಮಗೆ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಿದ್ರು. 8th ಸ್ಟ್ಯಾಂಡರ್ಡಲ್ಲಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಿದ್ರು. ಏನೋ ಕ್ರೈಮ್ ಮಾಡಿದರೆ ಹೆಂಗಿರುತ್ತೆ, ಹ್ಯಾಂಗ್ ಮಾಡೋರ್ನ ಹೆಂಗಿಟ್ಟಿರ್ತಾರೆ, ಮಹಿಳೆಯರು, ಮಕ್ಕಳು ಇಷ್ಟಿಷ್ಟೇ ರೂಮ್ನಲ್ಲಿ ಊಟ ಹೆಂಗೆ ಹಾಕ್ತಾರೆ ಅಂತಲೂ ಅವಾಗ ನಮಗೆಲ್ಲ ತೋರಿಸಿದ್ರು. ತೂಕ ಮಾಡ್ತಾರೆ, ರೊಟ್ಟಿ ಅನ್ನ ತೂಕ ಮಾಡಿ ಹಾಕ್ತಾರೆ. ಬಟ್ ಈಗ ಏನು ಬದಲಾವಣೆ ಆಗಿದೆಯೋ ನಂಗೆ ಗೊತ್ತಿಲ್ಲ. ಸೊ ಒಂದ್ಸರಿ ವಿಸಿಟ್ ಮಾಡೋಣ, ಅದ್ರಾಗ ಹೋಗೋದು ಬೇಡ. ನಮ್ಮ ಸ್ಟೂಡೆಂಟ್ಸ್ಗೆ ಸೋಷಾಲಜಿ ಡಿಪಾರ್ಟ್ಮೆಂಟಿಂದ ಸರ್ ಒಂದು ಇದು ಮಾಡಿ, ವಿಲ್ ಟ್ರೈ ಟು ವಿಸಿಟ್ ಸ್ಟೂಡೆಂಟ್ಸ್ ಫಾರ್ ದಿ ಜೈಲ್ ವಿಸಿಟ್ ಮಾಡಿದರೆ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ. ಆ ಕ್ರೈಮ್ ಅನ್ನೋದು ಎಷ್ಟು ಇದು ನಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಬಿಡುತ್ತೆ ಅನ್ನೋದು ನಿಮ್ಗೆ ಅಲ್ಲಿ ಮನವರಿಕೆ. ABCD ಇದ್ದಂಗೆ ಮೊದಲು ಬರೆಯೋಕ್ಕೆ ಓದಕ್ಕೆ ಬರುತ್ತಾ ಅಂತ ಕೇಳೋರು. ಈಗ ಕಂಪ್ಯೂಟರ್ಸ್ ಬರುತ್ತಾ ಅಂತಿದ್ರು ಒಂದು 10-20 ವರ್ಷದಿಂದ. ಈಗ ಅದನ್ನು ನೀನು ಓದಿದೀಯ ಅಂದರೆ ಯು ಶುಡ್ ನೋ ಕಂಪ್ಯೂಟರ್ಸ್ ಅಂತ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಶಾಶ್ವತವಾಗಿ ಭೂಮಿಯಲ್ಲಿ ಇರ್ತೀನೇನೋ ಅನ್ನಂಗೆ ನೀನು ದುಡಿತಾ ಹೋಗಬೇಕು.